ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಮಾತಾಡ್ತಕ್ಕಂಥ ಕಾನ್ಸೆಪ್ಟ್ ಬಂದು, ಜನರಿಗೆ ಒಂದು ಕನ್ಫ್ಯೂಷನ್ಸ್ ಇದೆ. ನಾವು ಭೂಮಿ ಪೂಜೆ ಮಾಡಬೇಕಾದ್ರೆ ಈಶಾನ್ಯ ದಿಕ್ಕಿಗೆ ಮಾಡಬೇಕು, ಬೇರೆ ಯಾವುದಾದ್ರೂ ಮೂಲೆಗೆ ಮಾಡಬೇಕು, ಅಥವಾ ನಮ್ಮ ಸೈಟ್ ಯಾವುದು ದಿಕ್ಕಿಗಿರುತ್ತೆ ಆ ದಿಕ್ಕಿಗೆ ಮಾಡಬೇಕು ಅಂತಲೇ ಸ್ವಲ್ಪ ಕನ್ಫ್ಯೂಷನ್ಸು ಭಾಳಷ್ಟು ಜನಕ್ಕಿದೆ. ಎಸ್ಪೆಷಲಿ ನನ್ನ ಕ್ಲೈಂಟ್ಸಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸ್ನೇಹಿತರೆ, ನೀವು ಯಾವುದೇ ನಿವೇಶನ ತೊಗೊಂಡ್ರೆ 4 ದಿಕ್ಕು ಬರೋ ಸ್ನೇಹಿತರೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇವು 4 ದಿಕ್ಕು. ಅದರಲ್ಲಿ ಉಪರಿ ದಿಕ್ಕುಗಳಂದರೆ ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯುವ್ಯ. ಈ 8 ದಿಕ್ಕುಗಳಲ್ಲಿ ಪ್ರಬಲವಾಗಿರ್ತಕ್ಕಂಥದ್ದು ಅಂದರೆ ಪೂರ್ವ ಸೂರ್ಯ, ಪಶ್ಚಿಮ ಕರ್ಮಕಾರಕ ಶನಿ, ಉತ್ತರ ಕುಬೇರ ಗುರುಗ್ರಹ, ದಕ್ಷಿಣಕ್ಕೆ ಬಂದು ಕುಜ ಅಥವಾ ಭೂಮಿಕಾರಕ ಭೂವರಾಹಕಾರಕದ ಯಮ ಅಧಿಪತಿ. ಇಲ್ಲಿ ನೀವು ನಿವೇಶನ ನಿಮ್ಮ ನಕ್ಷತ್ರ ರಾಶಿಗಳಿಗೆ, ನಿಮ್ಮ ಲಗ್ನ ಬಲಕ್ಕೆ, ನಿಮ್ಮ ತಾರಾಬಲಕ್ಕೆ ನೋಡಿ ತೊಗೊಂಡಿರ್ತೀರಿ. ಇಲ್ಲ ನಮ್ಮಂತರ ಕನ್ಸಲ್ಟಿಂಗ್ ಮಾಡಿಕೊಂಡು ನಿಮ್ಮ ಹೆಸರಿಗೆ ಏನು ಬರುತ್ತೆ, ಯಾವ ದಿಕ್ಕಿಗೆ ಎಷ್ಟು % ಒಳ್ಳೆಯದಾಗುತ್ತೆ ಅಂತ ಕನ್ಸಲ್ಟಿಂಗ್ ಮಾಡಿ ತೊಗೊಂಡಿರ್ತೀರಿ. ಅಕಸ್ಮಾತ್ ಯಾರು ತೊಗೊಳ್ಳಿಲ್ಲ ಅಂದರೂ ಕೂಡ ಕನ್ಸಲ್ಟಿಂಗ್ ಮಾಡ್ಬೋದು. ಯಾಕೆ ಅಂದರೆ ಕೆಲವೊಂದು ಬಾರಿ ಏನಾಗುತ್ತೆ, ನಮ್ಮ ಆ ದಿಕ್ಕುಗಳಿಗೆ ನಮಗೆ ಆಗಿ ಬರುತ್ತೋ ಇಲ್ಲ ಅನ್ನೋದು ಒಂದು ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಏನಾಗಿದೆ ಸಮಸ್ಯೆ ಅಂದರೆ, ಈಗ ಕೆಲವೊಬ್ಬರು ಪೂರ್ವಕ್ಕಿರುತ್ತೆ. ಪೂರ್ವಕ್ಕಿದ್ದಾಗ ದೇವ ಮೂಲೆಗೆ ಮಾಡ್ತಾರೆ. ದೇವ ಮೂಲೆ ಅಂದರೆ ಈಶಾನ್ಯ ಮೂಲೆಗೆ ಪೂಜೆ ಮಾಡ್ತಕ್ಕಂಥದ್ದು ಜನರಲ್ಲಿಗೆ ಎಲ್ಲ ಇರ್ತಕ್ಕಂಥ ಪದ್ಧತಿ. ಕೆಲವರು ಪಶ್ಚಿಮಕ್ಕಿದ್ದಾಗ ನಾವು ಅಲ್ಲಿ ಆ ದಿಕ್ಕಿಗೆ ಡೋರ್ ಮಾಡಿಕೊಂಡಾಗ ಇಲ್ಲಿ ಯಾಕೆ ಮಾಡಬೇಕು ಅಂತ ಕನ್ಫ್ಯೂಷನ್ಸ್ ಇರುತ್ತೆ. ಉತ್ತರಕ್ಕೆ ಮಾಡ್ಕೊಂಡಾಗ ಕೂಡ ಈಶಾನ್ಯ ಮೂಲೆ ಬರ್ತದೆ. ಅಂದರೆ ಪೂರ್ವ ಹಾಗೂ ಉತ್ತರ ಸೇರ್ತಕ್ಕಂಥ ಒಂದು ಬಾರ್ಡ್ರ್ ಮೂಲೆಯೇ ಈಶಾನ್ಯ ಮೂಲೆ. ಹಾಗೆ ಅಗ್ನಿ ಮೂಲೆಗೆ ನಾವು ಬೆಂಕಿ ಹತ್ರ ಪೂಜೆ ಮಾಡೋಕ್ಕೆ ಬರೋದಿಲ್ಲ. ಇನ್ನು ನೈಋತ್ಯ ಬಂದು ರಾಕ್ಷಸ ಮೂಲೆ, ಅದು ರಾಹುಗ್ರಹಕ್ಕೆ ಬರುತ್ತೆ, ಅಲ್ಲಿ ಮಾಡೋಕ್ಕೆ ಬರೋಲ್ಲ. ನೆಕ್ಸ್ಟ್ ಬಂದು ವಾಯುಮೂಲೆ ಅಂದರೆ ಕೇತುಗ್ರಹ ಬರ್ತದೆ, ಅಲ್ಲೂ ಕೂಡ ನಾವು ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ಒಂದು ಕನ್ಫ್ಯೂಷನ್ಸ್ ಏನಿದೆ ಜನರಿಗೆ ಅಂದರೆ, ನಾವು ಈ ದಿಕ್ಕುಗಳಿಗೆ ಹೊರತುಪಡಿಸಿದರೆ ದಿಕ್ಕುಗಳು ಯಾವ ರೀತಿ ಇರುತ್ತೆ ಸ್ನೇಹಿತರೆ ಅಂದರೆ, ನಾವು ಪೂರ್ವ ದಿಕ್ಕಿಗೆ ಮನೆ ಮಾಡಿದರೆ, ಪೂರ್ವ ದಿಕ್ಕಿಗೆ ಬಾಗಿಲು ಮಾಡಿದರೆ, ನಾವು ಎಂಟ್ರಾದಾಗ ಏನಾಗುತ್ತೆ ಅಂದರೆ ಉಲ್ಟಾ ಬೆನ್ನು ಪೂರ್ವಕ್ಕಿರುತ್ತೆ, ಪಶ್ಚಿಮಕ್ಕೆ ನಮ್ಮ ಮುಖ ಇರುತ್ತೆ. ಅವಾಗ ಏನಂದರೆ ಕರ್ಮಕಾರಕ ಶನಿ ನೋಡ್ತಾನೆ, ಅಂದರೆ ಉಲ್ಟಾ ಇರುತ್ತೆ. ಯಾವಾಗಲೂ ದೇವಸ್ಥಾನದ ವಾಸ್ತುಗಳು ಏನಿರುತ್ತೆ ಅಂದರೆ, ದೇವರು ಯಾವಾಗಲೂ ಪೂರ್ವಕ್ಕೆ ನೋಡ್ತಿರ್ತಾನೆ. ನಾವು ನೋಡಿರಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ಏನಾಗುತ್ತೆ, ದೇವರು ನಿಮ್ಮನ್ನು ನೋಡ್ತಿರ್ತಾನೆ. ಹೌದಾ? ನಾವು ಅಂದರೆ ದೇವಸ್ಥಾನ ಪೂಜೆ ಮಾಡೋ ಅರ್ಚಕರು, ಪುರೋಹಿತರು, ನಾವೇನು ಮಾಡ್ತೀವಿ ಅಂದರೆ ಅದ್ರ ಆಪೋಸಿಟ್ ವರ್ಡ್ ಅಂದರೆ ನಮ್ಮ ಬೆನ್ನು ನಿಮಗೆ ಕಾಣ್ತಿರೋದು ಪೂಜೆ ಮಾಡೋದು, ದೇವರು ನಿಮ್ಮ ಮುಖ ನೋಡ್ತೀವಿ. ನಾವು ಅಂದರೆ ಶನಿ ನೋಡ್ತಾ ಇರ್ತೀವಿ, ಅಂದರೆ ಪಶ್ಚಿಮ ದಿಕ್ಕನ್ನು ನೋಡ್ತಾ ಇರ್ತೀವಿ. ಯಾಕೆಂದರೆ ಪಶ್ಚಿಮ ಅಂದರೆ ಕರ್ಮ ಅಂದರೆ ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಟ್ಟ ಕೆಲಸಗಳ ಪ್ರತಿಫಲ. ಹಾಗಾಗಿ ನಿಮ್ಮ ದೋಷಗಳ ನಿವಾರಣೆ ಮಾಡಲಿಕ್ಕೆ ನೀವು ಮಾಡಿಸ್ತಕ್ಕಂಥ ಪೂಜೆಗಳಿಗೆ ಏನಂದರೆ, ದೇವಸ್ಥಾನಕ್ಕೆ ಬಂದಾಗ ಮ್ಯಾಕ್ಸಿಮಮ್ಮಾಗಿ ನನ್ನ ಪ್ರಕಾರ ಏನಪ್ಪ ಅಂದರೆ, ನೀವು ಒಂದು ಕಡೆ ಉತ್ತರ ಪೂಜೆ ಮಾಡ್ಲಿಕ್ಕೆ ನಾವು ಕೊಡಿಸಿರ್ತೀವಿ, ದಕ್ಷಿಣಕ್ಕೆ ನಾವು ಪುರೋಹಿತರು ಕೂತ್ಕೊಂಡಿರ್ತೀವಿ. ಅಥವಾ ಇಲ್ಲ ಅಂದರೆ ಜನರಲ್ಲಾಗಿ ಏನಂದರೆ ಪೂರ್ವಕ್ಕೆ ನಿಮಗೆ ಮುಖ ಮಾಡಿ ಕೊಡಿಸಿದ್ರೆ, ನಾವು ಜನರಲ್ಲಾಗಿ ಏನಂದರೆ ಉತ್ತರಕ್ಕೆ ಅಥವಾ ಏನಂದರೆ ಪಶ್ಚಿಮ ದಿಕ್ಕಿಗೆ ನಾವು ಮುಖ ಮಾಡಿ ಕೂತ್ಕೋಬೋದು. ಒಂದು ಆಪ್ಷನ್ಸು ಇದೆ. ಹಾಗಾಗಿ ಇಲ್ಲಿ ಏನಂದರೆ, ಪೂರ್ವ ದಿಕ್ಕಿಗೆ ಮನೆ ಮಾಡಿದಾಗ ಕೆಲವೊಬ್ಬರಿಗೆ ಆಗಿ ಬರೋಲ್ಲ. ಯಾಕೆ ಅಂತಂದರೆ, ಕೆಲವೊಬ್ಬರಿಗೆ ಏನಾಗುತ್ತೆ, ಶನಿ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದರೆ ಆಗುತ್ತೆ. ಆಮೇಲೆ ಪಶ್ಚಿಮ ದಿಕ್ಕಿಗೆ ಭಾಳಷ್ಟು ಚೆನ್ನಾಗಿ ಒಳ್ಳೆಯದು ಅಂತಂದರೆ ಅದು ಕೂಡ ಒಳ್ಳೆಯದು. ಪಶ್ಚಿಮ ದಿಕ್ಕಿಗೆ ಅಂತಂದರೆ, ನಾವು ಪಶ್ಚಿಮ ದಿಕ್ಕಿಗೆ ಮನೆ ಬಾಗಿಲು ಮಾಡಿಕೊಂಡಾಗ ನಮ್ಮ ಬೆನ್ನನ್ನು ಶನಿ ನೋಡ್ತಾನೆ, ನಮ್ಮನ್ನು, ನಮ್ಮ ದೇಹನ, ನಮ್ಮ ಮನಸ್ಸನ್ನು, ನಮ್ಮ ಆತ್ಮಕಾರಕ ಆಗಿರ್ತಕ್ಕಂಥ ಸೂರ್ಯ ನೋಡೋದು, ಅದು ಕೂಡ ಒಳ್ಳೆಯ ದಿಕ್ಕು. ಇನ್ನು ಉತ್ತರ ದಿಕ್ಕಿಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ಉತ್ತರದ ಬಾಗಿಲು ಮಾಡಿದಾಗ ನಮಗೆ ದಕ್ಷಿಣಕ್ಕೆ ಎಂಟ್ರಿ ಆಗುತ್ತೆ, ಅಂದರೆ ಯಮನ ದಿಕ್ಕು. ಮಂಗಳಗ್ರಹ ಅಂದರೆ ಏನಪ್ಪ ಅಂದರೆ, ಕೋಪ, ಸಿಟ್ಟು, ಹಠ, ಮತ್ತೊಂದು ಮಗದೊಂದು, ಮನೆಗೆ ಗಲಾಟೆ ಗದ್ದಲೆಗಳು, ಹಾಸ್ಪಿಟ್ಲು, ನಮ್ಮ ಸಾವು ನೋವುಗಳು, ಮಕ್ಕಳಿಗೆ ಮದುವೆ ಆಗದೇ ಇರತಕ್ಕಂಥದ್ದು, ವಿದ್ಯಾಭ್ಯಾಸ, ಇವೆಲ್ಲ ಕೂಡ ಅಡಚಣೆ ಆಗುತ್ತೆ. ಅಂದರೆ ಮುಂದಿನ ಸಂಚಿಕೆಯ ಸ್ನೇಹಿತರನ್ನು ಯಾವ ರಾಶಿಗಳಿಗೆ ಯಾವ ದಿಕ್ಕಾಗುತ್ತೆ, ಯಾವ ನಕ್ಷತ್ರಗಳಿಗೆ ದಿಕ್ಕಾಗುತ್ತೆ ಅನ್ನೋದು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಾನು. ಅದನ್ನು ಯಾಕಂತಂದರೆ ಜನರಿಗೆ ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ. ಈ 12 ರಾಶಿಗಳಿಗೆ, ಆ ರಾಶಿಗಳಲ್ಲಿರ್ತಕ್ಕಂಥ ನಕ್ಷತ್ರಗಳಿಗೆ ಯಾವ ದಿಕ್ಕಿಗೆ ಮನೆಗಳನ್ನು ಮಾಡಿದರೆ, ಯಾವ ದಿಕ್ಕಿಗೆ ಮನೆಗಳನ್ನು ಮಾಡಿಕೊಂಡ್ರೆ, ಅಥವಾ ಸೈಟು, ಮಳಿಗೆ, ಮತ್ತೊಂದು ಕಮರ್ಷಿಯಲ್ ವ್ಯಾಪಾರಕ್ಕೆ ತೊಗೊಂಡ್ರೆ ಅನುಕೂಲ ಆಗುತ್ತೆ ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನಾನು ತಿಳಿಸ್ತೀನಿ. ಈ ದಿನ ಸಂಚಿಕೆಯಲ್ಲಿ ಏನಂತಂದರೆ, ನಾವು ಯಾವುದೇ ಸೈಟನ್ನು ತೊಗೊಂಡ್ರು, ಅದು ಯಾವುದೇ ದಿಕ್ಕಿಗಿದ್ರೂ ಈಶಾನ್ಯ ಮೂಲೆಗೆ ಯಾಕೆ ಪೂಜೆ ಮಾಡಬೇಕು, ಹಾಗೂ ಭೂಮಿ ಮೇಲೆ ಮಾಡ್ತಕ್ಕಂಥ ಪೂಜೆ ಸಮಂಜಸನ, ಅಥವಾ ಭೂಮಿಯ ಆಳವನ್ನು ಅಂದರೆ ಗುಂಡಿ ತೆಗೆಸ್ಬಿಟ್ಟು, ಪಾಯ ಅಂತಾರದ ಕೆಲವೊಬ್ಬರು, ಗುಂಡಿ ತೆಗೆಸ್ಬಿಟ್ಟು ಅಲ್ಲಿ ಒಳಗಡೆ ಮಾಡ್ತಕ್ಕಂಥ ಪೂಜೆ ಶ್ರೇಷ್ಠನ ಅಂತ ಭಾಳಷ್ಟು ಜನ, ಅಂದರೆ ಮಿನಿಮಮ್ 1.5 ಲಕ್ಷ ಕ್ಲೈಂಟ್ಸ್ ಕೇಳಿದ್ದಾರೆ ನಾನು. ಯಾಕಂದರೆ ನನಗೆ ಮ್ಯಾಕ್ಸಿಮಮ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಕ್ಲೈಂಟ್ಸೇ 2ರಿಂದ 2.5 ಲಕ್ಷ ಇದೆ ನನ್ನ ಇದಕ್ಕೆ ಕ್ಲೈಂಟ್ಸ್. ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಇನ್ನೊಂದು ಏನಾಗುತ್ತೆ ಅಂದರೆ, ಕೆಲವೊಂದು ಬಾರಿ ನಾನು ಮಾಡ್ತಕ್ಕಂಥ ವಿಡಿಯೋಗಳಿಗೆ ರೆಸ್ಪಾನ್ಸ್ ಕೂಡ ಹಾಗೆ ಇರಿಸ್ತೀನಿ. ಹಾಗಾಗಿ ಏನಂದರೆ,
ಇಲ್ಲಿ ನೀವು ಯಾವುದೇ ಸೈಟ್ ಯಾವುದಕ್ಕೆ ಇರತಕ್ಕಂಥ ಸೈಟನ್ನೇ ತೊಗೊಳ್ರಿ, ಕಮರ್ಷಿಯಲ್ ಪರ್ಪಸ್ ಆಗ್ಬೋದು ಅಥವಾ ಮನೆ ಕಟ್ತಕ್ಕಂಥ ಪರ್ಪಸ್ ಆಗ್ಬೋದು, ಆಮೇಲೆ ಮಳಿಗೆಗಳು ಕಟ್ತಕ್ಕಂಥ ಪರ್ಪಸ್ಗಳು ಕೂಡ ಆಗ್ಬೋದು. ಹಾಗಾಗಿ ಏನಾಗುತ್ತೆ ಅಂದರೆ ನೀವು ಯಾವುದೇ ದಿಕ್ಕುಗಳಿಗೆ ಅಂತ ತೊಗೊಂಡ ಸ್ನೇಹಿತರೆ ದೇವಮೂಲೆಗೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ನೋಡಿ, ನಮ್ಮ ಜೀವನ ಕೊಡ್ತಕ್ಕಂಥ ಭಗವಂತ ಅಂದರೆ ಪಂಚಭೂತಗಳು ಅಂತ ನಾವೇನಂತೀವಲ್ಲ ಸ್ನೇಹಿತರೆ, ಅವುಗಳು ಜನರಲಾಗಿ ಏನಾಗುತ್ತೆ ಅಂದರೆ ಒಂಥರ ನಮಗೆ ಅಪ್ಪ ಅಮ್ಮ ಇದ್ದಂಗೆ. ನಮಗೆ ನಮ್ಮ ತಂದೆ ತಾಯಿಗಳು ಯಾವ ರೀತಿ ಇರುತ್ತೋ ಹಾಗೆ ಏನಂತಂದರೆ ದೇವಮೂಲೆ ಅಂತಂದರೆ ಪ್ರತಿಯೊಂದಕ್ಕೂ ಒಂದು ದೇವರ ಆಶೀರ್ವಾದ. ದೇವರು ಅಂದರೆ ಯಾರು ಅಂದರೆ ಒಬ್ಬನೇ ಅಲ್ಲ, ಪಂಚಭೂತಗಳು ಆಕಾಶ, ಭೂಮಿ, ಗಾಳಿ, ತತ್ವ, ವಾಯು ಅಂತ ಪಂಚಭೂತಗಳು ಸೇರಿಕೊಂಡಿರ್ತಕ್ಕಂಥ ನಮ್ಮ ಭೂಮಿ ದೇವತೆ, ಅದೇ ನಿಜವಾದ ಪ್ರಕೃತಿಕ ಅಂದರೆ ಪ್ರಕೃತಿ ದೇವರು ಅಂತ ನಾವೇನು ಕನ್ನಡದಲ್ಲಿ ಸ್ಪಷ್ಟವಾಗಿ ನಮ್ಮ ನಾಡಿನ ಕರ್ನಾಟಕ ನಾಡಿನ ಸಮಸ್ತ ಕವಿಗಳು ಹೇಳ್ತಕ್ಕಂಥ ಎಸ್ಪೆಷಲಿ ಕುವೆಂಪು ಅವರು. ಅಂದರೆ ಪರಿಸರನ ನಾವು ಯಾವ ರೀತಿ ಇಟ್ಕೊತೀವೋ ಆ ರೀತಿ ಒಳ್ಳೆಯದಂತ ನಮ್ಮ ಅನುಭವ ಸ್ನೇಹಿತರೆ. ಪ್ರಕೃತಿನೇ ನಮಗೆ ದೇವರು. ಯಾಕಂದರೆ ಗಾಳಿ ಕಣ್ಣಿಗೆ ಕಾಣಿಸಲ್ಲ, ಪ್ರಕೃತಿ ನಮಗೆ ಕಣ್ಣಿಗೆ ಕಾಣಿಸುತ್ತೆ. ನೀರಿಲ್ದಾಗ ನಮ್ಮ ಜೀವನ ಇರೋದಿಲ್ಲ. ನಮ್ಮ ಇಡೀ ದೇಹದಲ್ಲೇ 70% 70% ನಮ್ಮ ದೇಹದಲ್ಲಿ ನೀರಿರುತ್ತೆ. ನೀರಿಲ್ಲ ಅಂದರೆ ನಮ್ಮ ಜೀವನ ಏನೂ ಇರೋದಿಲ್ಲ. ಹಾಗಾಗಿ ಏನಂದರೆ ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥದ್ದು ದೇವರ ಅಂಶ. ಅಂದರೆ ದೇವ್ರಿಗೆ ನಿಮಗೆ ಕಣ್ಣಿಗೆ ಕಾಣೋ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಪ್ರಕೃತಿಯಲ್ಲಿ ಕೂಡ 100ಕ್ಕೆ 100% ಅಡಕವಾಗಿರ್ತಾರೆ. ಹಾಗಾಗಿ ನಾವು ಯಾವುದೇ ಸೈಟುಗಳನ್ನು ತೊಗೊಂಡ್ರೆ, ಮನೆಗಳನ್ನು ತೊಗೊಂಡ್ರೆ, ಕಮರ್ಷಿಯಲ್ ಪರ್ಪಸ್ ತೊಗೊಂಡ್ರೆ, ಜಮೀನುಗಳನ್ನು ತೊಗೊಂಡ್ರೆ, ತೋಟ ಮಾಡಿಸ್ಲಿಕ್ಕೆ ತೊಗೊಂಡ್ರೆ ಈಶಾನ್ಯ ಮೂಲೆಗೆ ಪೂಜೆ ಮಾಡಬೇಕು. ಯಾವ ರೀತಿ ಅಂದರೆ ಕೆಲವೊಬ್ರು ಏನು ಮಾಡ್ತಾರೆ, ನಮಗೆ ಅರ್ಜೆಂಟ್ ಇದೆ, ನಮಗೆ ಮುಹೂರ್ತಗಳಿಲ್ಲ, ನಾವು ಯಾಕೆ ಮಾಡಬೇಕು ಅಂತ ಸ್ವಲ್ಪ ಅವರಿಗೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರುತ್ತೆ. ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ. ಏನು ಸ್ನೇಹಿತರೆ ಅಂತಂದರೆ, ನಾವು ಭೂಮಿ ಪೂಜೆಗಳನ್ನು ಮೇಲ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಸಮಯ ತೊಗೊಂಡು ನಮ್ಮ ಜಾತಕ, ನಮ್ಮ ಗುರುಬಲ, ನಮ್ಮ ದಶಾಭುಕ್ತಿ ಯಾರ ಹೆಸರಿಗಿದೆ, ಅವ್ರ ನಕ್ಷತ್ರಕ್ಕೆ ಏನಿದೆ, ಆಮೇಲೆ ಈ ಮೆಜರ್ಮೆಂಟ್ ಎಷ್ಟಿದೆ, ಯಾವ ಕಡೆ ಬಾಗಿಲು ಮಾಡ್ತಿದೆ ಎಲ್ಲ ಪರಿಶೀಲನೆ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಎಸ್ಪೆಷಲಿ ನನ್ನ ಪ್ರಕಾರ ಭೂಮಿಯ ಮೇಲೆ ಮಾಡತಕ್ಕಂಥ ಪೂಜೆ 100ಕ್ಕೆ 40% ಅಷ್ಟು ಮಾತ್ರ ಫಲ ಕೊಡುತ್ತೆ, ಅಂದರೆ ಪ್ರತಿಫಲ ಕೊಡುತ್ತೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಭೂಮಿ ಆಳಕ್ಕೆ ನಾವೇನಂದರೆ, ಈಗ ನಾವೊಂದು ಪ್ಲಾನ್ ಮಾಡ್ತೀವಿ ಸ್ನೇಹಿತರೆ. ಪ್ಲಾನ್ ಮಾಡಿಸ್ಲಿಕ್ಕೆ ದೇವಮೂಲೆಗೆ, ಈಶಾನ್ಯ ಮೂಲೆಗೆ ಏನು ಬರುತ್ತೆ, ಜನರಲಾಗಿ ನೀರು ಬರುತ್ತೆ, ಬೋರ್ ಬರುತ್ತೆ, ಸಂಪು ಬರುತ್ತೆ. ಕೆಲವೊಂದು ಬಾರಿ ನೀರಿನ ಮೇಲೆ ಕೂಡ ನಾವು ಪಾರ್ಕಿಂಗ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಬಟ್ ನೀರಿನ ಮೇಲೆ ನಾವು ವಾಸ ಮಾಡ್ಬೋದು. ಯಾಕಂದರೆ ನಮ್ಮ ಭೂಮಿ ನಿಂತಿರೋದೇ ಮ್ಯಾಕ್ಸಿಮಮ್ ನಮ್ಮ ಭಾರತ ದೇಶದಲ್ಲಿ, ಇಡೀ ಪ್ರಪಂಚ ನಿಂತಿರೋದೇ ಒಂದು ಭೂಮಿ. ಅಂದರೆ 3% ನೀರಾದರೆ 1% ಮಾತ್ರ ಭೂಮಿ ಇರ್ತಕ್ಕಂಥ. ನಿಮಗೆ ಈ ಭೂಗೋಳಶಾಸ್ತ್ರ ಆಮೇಲೆ ಅವನ್ನೆಲ್ಲ ಓದಿದರೆ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ಕೆಲವೊಬ್ಬರಿಗೆ ಓದಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಏನಂದರೆ ಈಶಾನ್ಯ ಮೂಲೆಗೆ ಭೂಮಿಯನ್ನು, ಅಂದರೆ ಈಗ ಫೌಂಡೇಶನ್ ನಾವು ತೆಗಿಬೇಕಾದ್ರೆ 3 ಅಡಿಯಿಂದ 5 ಅಡಿ ತನಕ ತೆಗೆಸ್ಲಿಕ್ಕೆ ನಮಗೆ ಮಾರ್ಜಿನ್ ಇದೆ. ಅದು ಯಾವ ರೀತಿ ಅಂದರೆ ಆ ಸಾಯಿಲ್ ಮೇಲೆ ನಮಗೆ ಕಂಟೆಂಟ್ ಆಗುತ್ತೆ. ಸಾಯಿಲ್ ಮೇಲೆ ಏನಂತಂದರೆ ಕೆಂಪು ಮಣ್ಣಿದ್ದರೆ 3ರಿಂದ 4 ಅಡಿ ಎಷ್ಟು ತೆಗೆಸಿದ್ರೆ ನನ್ನ ಅನುಭವದಲ್ಲಿ ಸಾಕಾಗುತ್ತೆ. ಬ್ಲ್ಯಾಕ್ ಸಾಯಿಲ್ ಅಂದರೆ ಏನಾಗುತ್ತೆ ಅಂದರೆ ನೀರಿನ ಅಂಶ ಜಾಸ್ತಿ ತೇವ ಇರ್ತದೆ. ಹಾಗಾಗಿ ಅಂದರೆ ನಾಳೆ ಮಳೆಗಳು ಬಂದರೆ, ಚರಂಡಿ ನೀರು ಏನಾರು ಬಂದರೆ, ನೀವು ಮನೆ ಕಟ್ಟಿದ ಮೇಲೆ ಏನಾದ್ರು ಬೇರೆಯವರ ನೀರುಗಳೆಲ್ಲ ಅಕಸ್ಮಾತ್ ನಿಮ್ಮ ಸೈಟ್ ಮೇಲೆ ಮುಂದೆ ಬಂದರೆ, ಹಾಗಾಗಿ ಅಂದರೆ ಆ ನೀರು ಒಳಗಡೆ ಹೀರ್ಕೊಳುತ್ತೆ, ಇಂಗುತ್ತೆ ಅಂತ ಹೇಳ್ತೀವಿ ನಾವು. ಆ ನೀರು ಹಿಂಗಿದಾಗ ಏನಾಗುತ್ತೆ ಅಂದರೆ ಕಪ್ಪು ಮಣ್ಣು ಬೇಗ ನೀರು ಬಿಟ್ಕೊಡೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಫೌಂಡೇಶನ್ಗಳು ಡ್ಯಾಮೇಜ್ ಆಗಿ ಮನೆ ಕುಸಿತಕ್ಕಂಥ ಅವಕಾಶಗಳು ಜಾಸ್ತಿ ಇರೋ ಸ್ನೇಹಿತರೆ. ಹಾಗಾಗಿ ಏನಂದರೆ ಭೂಮಿಯ ಒಳಗಡೆ ಒಂದು 5ರಿಂದ 8 ಅಡಿ ತನಕ ನೀವು ಪಿಲ್ಲರ್ಗಳನ್ನು ಹಾಕ್ಸ್ಕೋಬೋದು. ಹಾಗಾಗಿ ಅಲ್ಲಿ ಏನಂದರೆ ಭೂಮಿ ಪೂಜೆ ಮಾಡಲಿಕ್ಕೆ ಯಾಕೆ ನಾನು ಹೇಳ್ತಾ ಇದ್ದೀನಿ, ಈಶಾನ್ಯ ಮೂಲೆಗೆ ಅಂದರೆ ದೇವ ಮೂಲೆಗೆ ಮಾಡ್ಕೋಬೇಕು. ಮೊದಲು ದೇವರ ಆಶೀರ್ವಾದ ಅಂದರೆ ನಮ್ಮ ತಂದೆ ತಾಯಿ, ದೇವರ ಆಶೀರ್ವಾದ ಅಂದರೆ ಕುಲದೇವರ ಆಶೀರ್ವಾದ, ಅಲ್ಲಿ ಮಾಡ್ತಕ್ಕಂಥ ಭೂಮಿ ದೇವರು, ಭೂವರಹದರು. ಆ ಈಶಾನ್ಯ ಮೂಲೆ ಅಂತಕ್ಕಂಥದ್ದು ಯಾರು ಅಂದರೆ ಈಶ್ವರನ ವಾಸಸ್ಥಾನ. ಈಶ್ವರನ ವಾಸಸ್ಥಾನ ಅಂದರೆ ಏನಂದರೆ ಅಲ್ಲಿ ಶುಭ ಮಾಡ್ತಕ್ಕಂಥದ್ದು. ಈಶಾನ್ಯದಿಂದ ಯಾಕೆ ಈಶಾನ್ಯ ಮೂಲೆಯಿಂದ ಈಶ್ವರ ನೈಋತ್ಯ ಮೂಲೆ ರಾಕ್ಷಸ ಮೂಲೆ ನೋಡ್ತಾನೆ ಅಂತಂದರೆ ಅಲ್ಲಿ ಬರ್ತಕ್ಕಂಥ ವಿಘ್ನಗಳನ್ನು ನಿವಾರಣೆ ಮಾಡೋಕ್ಕೆ ಸ್ನೇಹಿತರೆ. ಅಂದರೆ ಈಶಾನ್ಯ ಮೂಲೆ ಇರ್ತಾ ಅಲ್ಲಿಂದ ಮುಖ ನೋಡಿದ್ರೆ ನೈಋತ್ಯ ಮೂಲೆ ಮುಖ ನೋಡುತ್ತೆ. ಆ ನೈಋತ್ಯ ಮೂಲೆ ಮುಖ ನೋಡಿದ್ರೆ ಯಾವಾಗಲೂ ಅದು ದೇವ ಮೂಲೆ ನೋಡೋದು. ಅಂದರೆ ರಾಕ್ಷಸರಿಗೂ ದೇವರಿಗೆ ಯಾವಾಗಲೂ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ, ಯುದ್ಧಗಳು ನಡೀತಿರುತ್ತೆ. ಅಂದರೆ ನಮ್ಮ ಸಮಾಜದಲ್ಲಿ ನಡೀತಕ್ಕಂಥ ಒಳ್ಳೆಯ ಕೆಟ್ಟ ಕೆಲಸಗಳು, ಹಾಗೆ ಒಬ್ರಿಗೊಬ್ರಿಗೆ ತಾರ್ಕಿಕ ಅಂತ ಹೇಳಿದಾಗ ನಿತ್ಯ ಕಿತ್ತಾಡ್ತಿರ್ತಾರೆ ನೋಡಿ. ನಮ್ಮ ಎಸ್ಪೆಷಲಿ ಹೇಳ್ಬೇಕಂದ್ರೆ ನಮ್ಮ ರಾಜಕಾರಣಿಗಳ ಥರ. ಯಾಕೆ ಅಂತಂದರೆ ಅವ್ರಿಗೆ ಏನು ಅನ್ನೋದೇ ಗೊತ್ತಿರಲ್ಲ, ಸತ್ಯ ವಸ್ತು ಗೊತ್ತಿರಲ್ಲ, ಸುಮ್ಮನೆ ಏನೋ ಒಂದು ಗಲಾಟೆಗಳು, ಒಂದು ಇಶ್ಯೂಸ್ ತಂದು ಯಾವಾಗಲೂ ಗಲಾಟೆ ಮಾಡ್ತಿರ್ತಾರೆ. ಹಾಗಾಗಿ ಅಂದರೆ ಈಶಾನ್ಯ ಮೂಲೆಗೆ ನಾವಲ್ಲಿ ಪೂಜೆ ಮಾಡ್ಕೋಬೇಕು. ಈಶಾನ್ಯ ಮೂಲೆ ಯಾವಾಗಲೂ ರಾಕ್ಷಸ ಮೂಲೆ ನೋಡಿ ರಾಕ್ಷಸತ್ವನ ಕಂಟ್ರೋಲಿಂಗ್ ಮಾಡಿರುತ್ತೆ. ಯಾಕೆ ಕಂಟ್ರೋಲ್ ಮಾಡ್ತಾರೆ ಅಂದರೆ ಅಲ್ಲಿ ವಾಸ ಮಾಡಿದ ನೈಋತ್ಯ ಮೂಲೆಗೆ ಮಾಸ್ಟರ್ ಬೆಡ್ರೂಮಲ್ಲಿ ವಾಸ ಮಾಡ್ತಕ್ಕಂಥವ್ರು ಮನೆ ಯಜಮಾನ, ಅವನ ಹೆಂಡತಿ, ಅವ್ರಿಗೆ ಚೆನ್ನಾಗಿರ್ಬೇಕಾದ್ರೆ ಏನಂದರೆ ನಾವು ಈಶಾನ್ಯ ಮೂಲೆಯಿಂದಲೇ ದೇವ್ರು ನೋಡೋ ದಿಕ್ಕಿಗೆ ನಾವು ಪೂಜೆ ಮಾಡ್ಕೋಬೇಕು. ಹಾಗಾಗಿ ಯಾವ ರೀತಿ ಪೂಜೆ ಅಂತಂದರೆ 3ರಿಂದ ಹೇಳಿದ್ನಲ್ಲ, ಕೆಂಪು ಸಾಯಿಲ್ ಇದ್ದರೆ ಅಂದರೆ ರೆಡ್ ಸಾಯಿಲ್, ಕೆಂಪು ಮಣ್ಣಿದ್ದರೆ ಅಥವಾ ಕೆಂಪು ಮರಳು ಮಿಶ್ರಿತ ಮಣ್ಣಿದ್ದರೆ 4ರಿಂದ 5 ಅಡಿ ತನಕ ನೀವು ಗುಂಡಿ ಆಳ ತೆಗೆಸಬೇಕು. ಆಮೇಲೆ ಏನಂದರೆ ಬ್ಲಾಕ್ ಸಾಯಿಲ್ ಅಥವಾ ಕಪ್ಪು ಮಣ್ಣು,
ಅಥವಾ ಕಪ್ಪು ಜರಗು ಮಣ್ಣು ಅಂತ ಬರ್ತದೆ. ಅದನ್ನು ಬೇಕಾದ್ರೆ ನೀವು ಜನರಲಾಗಿ ಏನಾಗುತ್ತೆ ಅಂತಂದರೆ, ನೀವು ಪ್ಲಾನ್ ಮಾಡೋದಕ್ಕಿಂತ ಮುಂಚೆ ಆ ಸಾಯಿಲ್ನ ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಭೂ ವಿಜ್ಞಾನ ಇಲಾಖೆ ಅಂತ ಒಂದು ಇರುತ್ತೆ ಸ್ನೇಹಿತರೆ ಸರ್ಕಾರದಿಂದ. ಅಲ್ಲಿ ಹೋಗಿ ನೀವು ಸಾಯಿಲ್ ಟೆಸ್ಟ್ ಕೊಡಿಸಿ ಅದು ಪರ್ಸೆಂಟೇಜ್ ಎಷ್ಟಿದೆ, ಅದ್ರ ಕೆಪಾಸಿಟಿ ಎಷ್ಟಿದೆ, ಎಷ್ಟು ಭಾರನ ತಡ್ಕೊಳುತ್ತೆ ಅಂತ ನೀವು ಅದನ್ನ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಏನಾಗುತ್ತೆ ಅಂದರೆ ಈಶಾನ್ಯ ಮೇಲೆ ಪೂಜೆ ಮಾಡೋಕ್ಕೆ, ಅದು ಕೆಳಗಡೆಯಿಂದ ಗುಂಡಿ ತೆಗ್ಸ್ ಮಾಡೋದು ಶ್ರೇಷ್ಠ. ಅದಕ್ಕೆ ಏನಂದರೆ ಅಲ್ಲಿ ಕೆಳಗಡೆ ಇಳಿದು ಹೋಗ್ಲಿಕ್ಕೆ ನಮಗೆ ಮನುಷ್ಯನಿಗೆ ಆಗೋದಿಲ್ಲ. ಕೆಲವೊಬ್ರು ಏನಾದ್ರು ಏಣಿ ಹಾಕ್ತಾರೆ. ಆ್ಯಕ್ಚುಲಿ ಏಣಿ ಮಾಡಿಸ್ಬಾರ್ದು. ಅದು ಏಣಿ ಅಂದರೆ ಏನಪ್ಪ ಅಂದರೆ, ಒಂದು ಲೆಕ್ಕಕ್ಕೆ ಮೇಲೆ ಹತ್ತಿ ಮತ್ತು ಕೆಳಗೆ ಬಂದಾಗ ಮಾಡಿದ ಪೂಜೆ ಫಲ 50% ಅದು ಕೆಳಗೆ ಹೋಗುತ್ತೆ ಅಂತ ಅಂದರೆ ಅದು ಬಿದಿರು ಏಣಿ ಅಂದರೆ ಏನಂದರೆ ನೀವು ಬಿದಿರಿನ ಏಣಿ. ಬಟ್ ಈಗ ಏನಂದರೆ ಅದಕ್ಕೂ ಬಿದಿರಿನ ಏಣಿ ಕೂಡ ರಾವುಗ್ರಾಗಿ ಬರ್ತದೆ. ಅದು ಒಂಥರ ರಾಕ್ಷಸ ಇದ್ದಾಗೆ. ಅದು ಕಾಡಲ್ಲಿ ಅಂದರೆ ಜಮೀನಲ್ಲಿ ಬೆಳೀತಕ್ಕಂಥದ್ದು ಅಂತ ಹೇಳ್ತೀವಿ ನಾವು. ಜನರಲ್ಲ ಕಾಡಲ್ಲಿ ಬೆಳೀತಕ್ಕಂಥದ್ದು ಬಿದಿರಿನ ಅಂತ. ಅದರ ಬಿಟ್ಟರೆ ಏನಂದರೆ ಲ್ಯಾಡರ್ ಅಂತ, ಈಗ ಕಬ್ಬಣದ ಲ್ಯಾಡರೆಲ್ಲ ಬಂದಿದೆ, ನಿಮಗೆ ಗೊತ್ತಾಗುತ್ತೆ ನಾನು ಹೇಳಿದರೆ. ಅದು ಕೂಡ ಶನಿ ಅಂದರೆ ಏನಂದರೆ ಪೂಜೆ ಮಾಡಿದ ತಕ್ಷಣ ನಾವು ಕರ್ಮನ ಅಂದರೆ ಶನಿ ಕಬ್ಬಣ ಹತ್ಕೊಂಡು ಮೇಲೆ ಬರಬಾರ್ದು ಯಾವಾಗಲೂ. ಅದು ಡೌನ್ಗೆ ಅಂದರೆ ನೆಗೆಟಿವಿಟಿನ ಏನಪ್ಪ ಅಂತಂದು ಜಾಸ್ತಿ ಮಾಡುತ್ತದೆ. ಹಾಗಾಗಿ ಏನಂತಂದ್ರೆ ಗುಂಡಿ ಒಂದು 5 ಅಡಿ ಪಿಲ್ಲರ್ ತೆಗೆಸಿರಿ ಅಂತ ಅಂದ್ಕೊಳ್ರಿ ಸ್ನೇಹಿತರೆ. 5 ಅಡಿ ಪಿಲ್ಲರ್ಗೆ ಹಿಂದಿಂದ ಹೋಗೋದಕ್ಕೆ ಏನಂದರೆ ಮೆಟ್ಲು ಮಾಡ್ತೀವಿ ನಾವು. ಈ ಪೂರ್ವಕ್ಕೆ ನೀವು ಈಶಾನ್ಯ ಮೂಲೆ ಇತ್ತು ಅಂದರೆ ಅದ್ರ ಆಪೋಸಿಟ್ ವರ್ಡಲ್ಲಿ ಮೆಟ್ಲು ತೆಗೆಸಿ ನಿಂತ್ಕೋಬೇಕಾಗುತ್ತೆ. ಹಾಗಾಗಿ ನಾವು ಈಶಾನ್ಯ ದಿಕ್ಕಿಗೆ ಪೂಜೆ ಮಾಡಬೇಕಾದ್ರೆ ನಮ್ಮ ಮುಖ ಪೂರ್ವಕ್ಕಿರುತ್ತೆ. ಅಂದರೆ ಸೂರ್ಯನ ಮುಖಕ್ಕೆ ಈಗ ನಾನು ಕೂತ್ಕೊಂಡಿರ್ತಕ್ಕಂಥದ್ದು ಜನರಲಾಗಿ ಅಂದರೆ ಪಶ್ಚಿಮ ದಿಕ್ಕಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಇದು ಪೂರ್ವ ದಿಕ್ಕಲ್ಲಿ ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ರಿ. ಓಕೆನಾ? ಅಲ್ಲೇನಾಗುತ್ತೆ ಅಂದರೆ ನಾವು ಅಂದರೆ ಈಗ ನಾನು ನನ್ನ ಹೆಂಡತಿ ಅಂತ ಅಂದ್ಕೊಳ್ರಿ, ಅಥವಾ ನೀವು ಪೂಜೆ ಮಾಡ್ತಕ್ಕಂಥವ್ರು ಅವರ ಹೆಂಡತಿ ಅಂದ್ಕೊಳ್ರಿ. ಅವರಿಬ್ಬರನ್ನ ಕೆಳಗಡೆ ಇಳಿಸ್ತೀವಿ. ಆಮೇಲೆ ಅವ್ರ ಮಕ್ಕಳನ್ನ ಕುಟುಂಬದವ್ರನ್ನ ಇಳಿಸ್ತೀವಿ ಕೆಳಗಡೆ. ಅವರು ಪೂರ್ವಕ್ಕೆ ಮುಖ ಮಾಡಿಕೊಂಡು ಪುರೋಹಿತ ಹೇಳ್ತಕ್ಕಂಥ ಶುದ್ಧವಾದ ಮಂತ್ರಗಳಿಂದ ಹಾಗೂ ಅಲ್ಲಿರ್ತಕ್ಕಂಥ ಭೂಶುದ್ಧಿ ಮಾಡಬೇಕಾಗುತ್ತೆ. ಭೂಶುದ್ಧಿ ಅಂದರೆ ಏನಂದರೆ ಅದಕ್ಕೊಂದು ಮಂತ್ರಗಳಂತ ಇರುತ್ತೆ. ಪುಣ್ಯವಾಚನ ಅಂತ ಒಂದು ಮಂತ್ರಗಳಿರುತ್ತೆ. ಗಣಪತಿ ಪೂಜೆ ಇರುತ್ತೆ, ವಾಸ್ತುಪುರುಷನ ಪೂಜೆ ಇರುತ್ತೆ, ಅಷ್ಟದಿಕ್ಪಾಲಕರ ಪೂಜೆ ಇರುತ್ತೆ. ಆಮೇಲೆ ಕಳಸನ ಯಾಕೆ ಇಡಬೇಕು ಅಂದರೆ ಏನಾಗುತ್ತೆ ಅಂದರೆ, ಅಲ್ಲಿ ಕಳಸಲ್ಲಿ ನೀರು ಯಾಕೆ ಇಡಬೇಕು ಅಂದರೆ, ಈಶಾನ್ಯ ಮೂಲೆ ಈಶ್ವರನ ವಾಸಸ್ಥಾನ. ಈಶ್ವರನ ತಲೆಯ ಮೇಲೆ ಗಂಗೆ ಇರ್ತಕ್ಕಂಥದ್ದು. ಈಶ್ವರನಿಗೆ 2 ಹೆಂಡತಿಯರು, ಒಂದು ಅಮ್ಮ ಅಂದರೆ ದುರ್ಗಾದೇವಿ ಅಥವಾ ಪಾರ್ವತಿ, ಇದು ನೆಕ್ಸ್ಟ್ ಬಂದು ಗಂಗೆ. ಗಂಗೆಯಿಂದ ಏನಪ್ಪ ಅಂದರೆ ಯಾವಾಗಲೂ ಆ ಜಾಗ ತಂಪಾಗಿರಬೇಕು ಅಂದರೆ ಏನಾಗುತ್ತೆ ಅಂದರೆ, ಈಶ್ವರನ ತಲೆ ಮೇಲೆ ಯಾವಾಗಲೂ ನೀರು ಇರ್ತಲ್ಲ, ಆ ರೀತಿಯಾಗಿ ನಾವಲ್ಲಿ ಆ ಗಂಗೆನ ಆವಾಹನೆ ಮಾಡಲಿಕ್ಕೆ ಇಟ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ, ನೀವು ಮಾಡಿರ್ತಕ್ಕಂಥ ಭೂಮಿ ಪೂಜೆ ಫಲಗಳೇನಿದೆ ಸ್ನೇಹಿತರೆ ಕೂಲಾಗಿರುತ್ತೆ, ತಂಪಾಗಿರುತ್ತೆ, ದೇವ್ರನ್ನ ಸಂತೋಷ ಪಡಿಸ್ತಕ್ಕಂಥ ಒಂದು ಪೂಜಾ ಕಾರ್ಯಕ್ರಮ ಅದಾಗಿರಬೇಕು. ಹಾಗಾಗಿ ಅಂದರೆ ಪೂಜೆಗಳು ಮಾಡಿದಾಗ ಈಗ ನೀವು ಪೂರ್ವಕ್ಕೆ ಮುಖ ಮಾಡಿರ್ತೀರಿ, ಅರ್ಚಕರು ಬಂದು ದಕ್ಷಿಣಕ್ಕೆ ಮುಖ ಮಾಡಿರ್ತಾರೆ. ಯಾಕೆ? ಇದು ಸ್ವಲ್ಪ ಭಾಳ ಜನಕ್ಕೆ ಕನ್ಫ್ಯೂಟ್ ಆಗುತ್ತೆ. ಅರ್ಚಕರು ಯಾಕೆ ದಕ್ಷಿಣ ದಿಕ್ಕೆ ನಿಂತ್ಕೊಂಡು ಮಂತ್ರಗಳನ್ನ ಹೇಳ್ತಾರೆ, ನಾವು ಯಾಕೆ ಪೂರ್ವಕ್ಕೆ ನಿಂತ್ಕೊಂಡು ಪೂಜೆ ಮಾಡ್ತೀವಿ ಅಂತ ಇದೊಂದು ಸ್ವಲ್ಪ ಕನ್ಫ್ಯೂಷನ್ಸು ಗೊಂದಲ ಇರ್ಬೋದು. ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ಸ್ನೇಹಿತರೆ. ಈಗ ನೀವೇನಂದರೆ ಸೂರ್ಯ ಅಂದರೆ ನಮ್ಮ ಪ್ರಪಂಚಕ್ಕೆ ಕಾಣ್ತಕ್ಕಂಥ ದೇವರು ಆತ. ಪಂಚಭೂತಗಳಲ್ಲೇ ಈ ಪಂಚಭೂತಗಳಲ್ಲಿ ನವಗ್ರಹಗಳಲ್ಲಿ ನಾನು ಹೇಳ್ತೀನಿ ಪದೇ 7 ಗ್ರಹಗಳು ಮಾತ್ರ ನಮಗಿರೋದು. ರಾಹುಕೇತುಗಳನ್ನು ಅದು ಛಾಯಾಗ್ರಹಗಳಂತಂದರೆ ಕಣ್ಣಿಗೆ ಕಾಣದಿರ್ತಕ್ಕಂಥ 2 ಗ್ರಹಗಳಂತೀವಿ. ಹಾಗಾಗಿ 7 ಗ್ರಹಗಳಿದೆ. ಆ 7 ಗ್ರಹಗಳೇ ಪ್ರಬಲ ಆಗಿರ್ತಕ್ಕಂಥದ್ದೇ ಸೂರ್ಯ. ಅಂದರೆ ಸೂರ್ಯನಿಂದನೇ ನಿತ್ಯ ಬೆಳಕಾಗುತ್ತೆ. ಅದರ ಆಪೋಸಿಟ್ ವರ್ಡ್ ಏನಾದರೂ 7ನೇ ಕೊನೆ ಗ್ರಹ ಆತನ ಮಗ ಸೂರ್ಯ ಛಾಯಾ ದಂಪತಿಗಳ ಮಗ ಶನಿ. ಅಂದರೆ ರಾತ್ರಿ ಅಂದರೆ ಕರ್ಮಕಾರಕ. ಈತೇನಪ್ಪ ಅಂದರೆ ಜನರಲಾಗಿ ಈಗ ನೋಡಿ, ಸೂರ್ಯ ಇರೋ ತನಕ ದೇವಸ್ಥಾನಗಳಲ್ಲಿ ಪೂಜೆಗಳು ಪುನಸ್ಕಾರಗಳು ಅದಕ್ಕೆ ವಿಶಿಷ್ಟವಾಗಿರ್ತಕ್ಕಂಥ ಮಾಹಿತಿಗಳು, ಆಮೇಲೆ ವಿಶಿಷ್ಟವಾಗಿ ಎನರ್ಜಿ ಕೂಡ ಇರುತ್ತೆ. ಬಟ್ ರಾತ್ರಿಗಳಲ್ಲಿ ಮಾಡ್ತಕ್ಕಂಥದ್ದು ಏನಂದರೆ, ಕೆಲವೊಂದು ನಾವು ಪೂಜೆಗಳನ್ನು ಮಾಡ್ತೀವಿ. ಅಂದರೆ ವಾಸ್ತು ಹೋಮ ಅಂದರೆ ಏನಂದರೆ, ಮನೆಯ ದೋಷಗಳ ನಿವಾರಣೆ ಮಾಡಲಿಕ್ಕೆ, ಮನೆ ಶುದ್ಧಿ ಮಾಡಲಿಕ್ಕೆ ಅದನ್ನು ವಾಸ್ತು ಹೋಮ ಅಂತ ಮಾಡಿದಾಗ ರಾತ್ರಿ ಬಲಿ ಹಾಕ್ತೀವಿ. ಬಲಿ ಹಾಕ್ತಾ ಮಾಡ್ತಕ್ಕಂಥದ್ದೇ ಜನರಲಾಗಿ ಏನಂದರೆ ಈ ಶನಿ ಅಂದರೆ ಸಾಯಂಕಾಲದ ಮೇಲೆ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು. ಅದರಲ್ಲಿ ಎಸ್ಪೆಷಲಿ ಸುದರ್ಶನ, ಶತ್ರುಘ್ನ, ಶತ್ರು ಸಂಹಾರ, ರಾಕ್ಷೋಘ್ನ, ಆಮೇಲೆ ಅಘೋರಾಸ್ತ್ರ ಅಂತ ಇವೆಲ್ಲ ಅಂದರೆ ಈಶ್ವರನ ಸಂಬಂಧಪಟ್ಟಿರ್ತಕ್ಕಂಥ ಹೋಮಗಳನ್ನು ಕೂಡ ರಾತ್ರಿ ಮಾಡಿ. ಬಟ್ ಸುದರ್ಶನ ಹೋಮ ಕೆಲವು ರಾತ್ರಿ ಮಾಡ್ತಾರೆ. ದಟ್ಸ್ ವೆರಿ ರಾಂಗ್. ಅದು ಸುದರ್ಶನ ಅಂದರೆ ದಟ್ಸ್ ಸೂರ್ಯ. ಸುದರ್ಶನ ಅಂದರೆ ಸೂರ್ಯ ಅಂತ. ಹಾಗಾಗಿ ಅದನ್ನು ಬೆಳಗಿನ ಜಾವ ಅಂದರೆ ನೀವು ಬೆಳಗಿನ ಜಾವ ಅಂದರೆ ಮಧ್ಯಾಹ್ನ 1:30-2 ಗಂಟೆ ತನಕ ಕೂಡ ಮಾಡಲಿಕ್ಕಲ್ಲೇ ಅವಕಾಶ ಇದೆ. ಹಾಗಾಗಿ ಏನಂದರೆ ನೀವು ಸೂರ್ಯನ ಕಡೆ ತಿರುಗಿರ್ತೀರಿ. ದಕ್ಷಿಣದ ಕಡೆಗೆ ಅಂದರೆ ಮಂಗಳ ಅಂದರೆ ಶುಭ ಅಂತ. ಮಂಗಳ ಅಂದರೆ ಮದುವೆ ಅಂತ, ಶುಭ ಕಾರ್ಯಗಳಂತ, ಒಂದು ನಾಮಕರಣಗಳಾಗ್ಬೋದು. ಆದರೆ ಅದ್ರ ಜೊತೆಗೆ ಭೂಮಿ ಭೂರಾಹ ದೇವರ ಒಂದು ಆಶೀರ್ವಾದ. ಅವರು ಉತ್ತರದ ಕಡೆಗೆ ನೋಡ್ತಿರ್ತಾರೆ. ಅಂದರೆ ಉತ್ತರದ ಕಡೆಗೆ ಅಂದರೆ ಮಂಗಳ ಗ್ರಹ ಯಾವಾಗಲೂ ಅದ್ರ ಆಪೋಸಿಟ್ ವರ್ಡ್ ಉತ್ತರ ದಿಕ್ಕನ್ನು, ಕುಬೇರ ದಿಕ್ಕನ್ನು ನೋಡ್ತಾ ಇರ್ತಾನೆ. ಹಾಗಾಗಿ ಅರ್ಚಕರು ಅಂದರೆ ಪುರೋಹಿತರು ನಾವು ಏನು ಪೂಜೆ ಮಾಡಿಸ್ತೀವಲ್ಲ ಸ್ನೇಹಿತರೆ, ನಮ್ಮ ದಿಕ್ಕು ಮಂಗಳಕ್ಕಿದ್ದಾಗ ಆ ಮಂಗಳ ಗ್ರಹದ ಆಶೀರ್ವಾದ ಅಥವಾ ಭೂದೇವಿ ಅಥವಾ ಭೂ ವರಾಹ ದೇವರ ಆಶೀರ್ವಾದ ತಗೊಂಡು ಆ ಮಂತ್ರಗಳನ್ನು ಪಠನೆ ಮಾಡಿದಾಗ ಆ ಆಶೀರ್ವಾದ ನಮ್ಮ ಮುಖಾಂತರವಾಗಿ ಮಂತ್ರಗಳ ಮುಖಾಂತರ ನಿಮಗೆ ತಲುಪುತ್ತೆ. ನೀವು ಪೂಜೆ ಮಾಡ್ತೀರ. ಪೂಜೆ ಮಾಡಿದಾಗ ನಿಮಗೆ ಶುಭ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾರು ಏನು ಕನ್ಫ್ಯೂಷನ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಟರ್ ಏನಪ್ಪ ಅಂದರೆ ಭೂಮಿ ಮೇಲೆ ಪೂಜೆ ಮಾಡ್ತಕ್ಕಂಥಕ್ಕೇನ ಭೂಮಿಯಲ್ಲಿ ಪಿಲ್ಲರ್ ಆಳ ಗುಂಡಿನ ತೆಗೆಸಿ ಪೂಜೆ ಮಾಡ್ತಕ್ಕಂಥದ್ದು ಸರ್ವಶ್ರೇಷ್ಠ. ಅದರಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಇಟ್ಟಿಗೆ ಇಡ್ತಾರೆ. ಇಟ್ಟಿಗೆ ಇಡ್ತಾರೆ ಅಂದರೆ ಇಡ್ಬೋದು 5.
ಅದು 5 ಏನಕ್ಕೆ ಸಂಕೇತ ಅಂದರೆ ಪಂಚಭೂತಗಳು ಅಂತ. ಆಮೇಲೆ ಇನ್ನೊಂದು ಏನಾಗುತ್ತೆ, 5 ಬಂದ ಸಂಕೇತ ಬಂದೆ ಅಂದರೆ ಪಂಚಮಂ ಕಾರ್ಯಂ ಸಿದ್ಧಾರ್ಥಯೇ ಪಂಚಮಂ ಕಾರ್ಯ ಸಿದ್ಧಯೇತ್ ಅಂತ. ಅಂದರೆ 5ನ ಸಂಖ್ಯೆ ಇರ್ತಕ್ಕಂಥ ಏನು ಮಾಡೋದು, ಬುಧನ ಸಂಖ್ಯೆ ಅಂತ ಅಂತೀವಿ ನಾವು. ಬುಧನ ಸಂಖ್ಯೆ 5 ಅಂದರೆ ಏನು ಸಂಖ್ಯೆ ಅಂತಂದರೆ ಯಾವುದೇ ಕೆಲಸಗಳನ್ನು ಮಾಡಿದಾಗ ಪಂಚತತ್ವಗಳು ಪಂಚಭೂತಗಳು ಅಂತ ಅಂತೀವಿ. ಅದು 5 ಸಂಖ್ಯೆ ಬಂದು ಏನಾಗುತ್ತೆ ಅಂದರೆ 4 ದಿಕ್ಕುಗಳು. ಅದಕ್ಕೊಂದು ಉದಾಹರಣೆ, 5 ಪಂಚಭೂತಗಳು ಆಕಾಶ, ಭೂಮಿ, ನೀರು, ಗಾಳಿ, ವಾಯು ತತ್ವ, ಅದು ಸೇರುತ್ತೆ 5. ಜೊತೆಗೆ ನಾವು ಇನ್ನೊಂದು 5 ಏನಕ್ಕೆ ತಗೊತೀವಿ ಅಂತಂದರೆ ಇಲ್ಲಿ 4 ದಿಕ್ಕಿರು ಸ್ನೇಹಿತರೆ. 4 ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅದರಲ್ಲಿ ಉಪರಿ ದಿಕ್ಕುಗಳು ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತು ವಾಯು. ಅದ್ರ ಮೇಲೆ ಭೂಮಿ ಇರುತ್ತೆ. ಅಂದರೆ ಆಕಾಶ ಒಂದು ಕಾಣಿಸ್ತದೆ, ಅದು ಪಂಚಮ ಅಂದರೆ ಪಂಚತತ್ವ ಅಂದರೆ ಆಕಾಶ ಅಂತಂತೀವಿ ನಾವು. ಹಾಗಾಗಿ ಈ 4 ದಿಕ್ಕುಗಳ ಪೂಜೆಗಳನ್ನು ಮಾಡಿಸ್ಬೇಕಾದ್ರೆ ಆಕಾಶದಿಂದ ದೇವತೆಗಳಂದರೆ ವಾಸ ಮಾಡ್ತಕ್ಕ ಜಾಗದಿಂದ ನಮಗೆ ಆಶೀರ್ವಾದ ಮಾಡಬೇಕಾದ್ರೆ ಅಥವಾ ಒಂದು ಬ್ಲೆಸ್ಸಿಂಗ್ ಅಂತ ಮಾಡಬೇಕಾದ್ರೆ ಆಕಾಶದಿಂದಲೇ ನಮಗೆ ದೇವರು ವಾಸ ಮಾಡ್ತಕ್ಕಂಥ ಸ್ಥಳಗಳಿಂದ ಆಶೀರ್ವಾದ ಮಾಡಬೇಕಾದ್ರೆ ನಾವು ಹಾಗಾಗಿ ಏನಂದರೆ ಪಂಚಭೂತಗಳಿಂದ 5 ಇಟ್ಟಿಗೆಗಳನ್ನು ಇಡ್ತೀವಿ. ಕೆಲವೊಬ್ಬರು 5 ಕಲ್ಲು ಇಡ್ತಾರೆ, ಅದು ತೊಂದರೆ ಇಲ್ಲ. ಕಲ್ಲಿಟ್ಟರು ಕೂಡ ಭೂಮಿಯಿಂದನೇ ಬಂದಿರ್ತದೆ, ಇಟ್ಟಿಗೆ ಇಟ್ಟರು ಕೂಡ ಮಣ್ಣಿಂದ ಬಂದಿರ್ತದೆ. ಕೆಲವೊಬ್ಬರು ಏನಂತಂದರೆ ಸ್ಯಾಂಡಿಂದ ಅಂದರೆ ಸಿಮೆಂಟ್ ಇಟ್ಟಿಗೆ ಅಂತ, ಅದು ಕೂಡ ಇಡ್ಬೋದು. ಯಾಕಂದರೆ ಅದರಲ್ಲಿ ಒಳಗೆ ಹೋಗುತ್ತೆ, ಏನು ಸಮಸ್ಯೆ. ಅದನ್ನು ಶುದ್ಧಿ ಮಾಡಲಿಕ್ಕೆ ನಾವೆಲ್ಲರ ಕೈಲಿ ನಿಮಗೆ ಹಾಲು ತುಪ್ಪ ಹಾಕ್ಸ್ತೀವಿ. ಅದನ್ನಿಟ್ಟಾಗ ಏನಾಗುತ್ತೆ, ಫಸ್ಟಿಗೆ ಅಂದರೆ ನಿಮಗೊಂದು ಕಂಕಣ ಧಾರಣೆ ಮಾಡಿಸ್ತೀವಿ ಸ್ನೇಹಿತರೆ. ಕಂಕಣ ಧಾರಣೆ ಮಾಡಿಸಿದ ಮೇಲೆ ಒಂದು ಗಣಪತಿ ನಿರ್ವಿಘ್ನ ಅಂತ ಗಣಪತಿ ಪೂಜೆ ಮಾಡಿಸ್ತೀವಿ. ಅದಾದಮೇಲೆ ಏನಂತಂದರೆ ಕಳಸ ಪೂಜೆಯಲ್ಲಿ ಪುಣ್ಯವಾಚನ ದೇವರಂದರೆ ಈ ಸ್ಥಳ ಶುದ್ಧಿ, ಅಂದರೆ ಈ ಸ್ಥಳ ಶುದ್ಧಿ, ಆಮೇಲೆ ಅಲ್ಲಿರ್ತಕ್ಕಂಥ ಜಾಗದ ಶುದ್ಧಿ, ಅವನ್ನೆಲ್ಲ ಒಂದು ನೀರಿಂದ ಪ್ರೋಕ್ಷಣೆ ಮಾಡಿಸಿ ಅದಾದಮೇಲೆ ಏನಪ್ಪ ಅಂದರೆ ದಿಕ್ಕುಗಳ ಪೂಜೆ ಮಾಡಿ ಅದರಲ್ಲಿ ಪಂಚರತ್ನ, ನವರತ್ನ, ವಾಸ್ತುಪುರುಷಕ್ಕೆ ಅವನ್ನೆಲ್ಲ ಆವಾಹನೆ ಮಾಡಿಸಿ ಅದು ಮುಗಿದ ಮೇಲೆ ಎಲ್ಲರ ಕೈಲಿ ಫಸ್ಟ್ ಯಜಮಾನ ಕೈ ಹಾಲು ತುಪ್ಪ ಅಂದರೆ ನಾನು ಕಳೆದ ನೀವು ವಿಡಿಯೋ ಸಂಚಿಕೆಗಳು ನೋಡ್ರಿ ಗೊತ್ತಾಗುತ್ತೆ. ಹಾಲು ಒಂದು ಏನಪ್ಪ ಅಂದರೆ ಅಮ್ಮ ಅಂದರೆ ಲಕ್ಷ್ಮಿ, ಆಮೇಲೆ ತುಪ್ಪ ಅಂದ್ರೆ ಕೂಡ ಶುಕ್ರ, ಅಂದರೆ ಧನ ಕನಕ ವಸ್ತು ವಾಹನಾದಿ ಈ ಜಾಗದಲ್ಲಿ ಚೆನ್ನಾಗಿ ನಿಂತ್ಕೋಬೇಕಾದಂದರೆ ನಾವು ಅಮ್ಮ ವಾಸ ಮಾಡ್ತಕ್ಕಂಥ ಸ್ಥಳಕ್ಕೆ ನಾವು ಹೋಗೋಕ್ಕೆ ಸಾಧ್ಯ ಇಲ್ಲ, ನರಮಾನವರು ಮನುಷ್ಯರು. ಹಾಗಾಗಿ ಅಮ್ಮನಿಗೆ ತೃಪ್ತಿ ಪಡಿಸ್ಬೇಕಾಗಿತ್ತಂತ ಏನಪ್ಪ ಅಂತಂದರೆ ಜನರಲ್ಲಾಗಿ ಹಾಲದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಬೋದು ಅಥವಾ ತುಪ್ಪ ಮಿಕ್ಸ್ ಮಾಡ್ಬೋದು. ತುಪ್ಪ ಯಾಕಂದರೆ ಶುಕ್ರಗ್ರಹ ಕೂಡ ಅಮ್ಮನಿಗೆ ಬರ್ತದೆ. ಶುಕ್ರ ಏನಪ್ಪ ಅಂದರೆ ಪ್ರತಿ ಒಂದು ಶುಭ ಕಾರ್ಯಗಳಲ್ಲೂ ಕೂಡ ಅಮ್ಮ ಅಂದರೆ ಮಹಾಲಕ್ಷ್ಮಿ ಅಂದರೆ ನೀವು ತಪ್ಪು ತಿಳ್ಕೊಂಡಿದ್ದ ಬರೀ ದುಡ್ಡು ಅಂತ, ದುಡ್ಡು ಅಲ್ಲ, ಐಶ್ವರ್ಯ, ಆರೋಗ್ಯ, ಸಂತಾನ, ಆಮೇಲೆ ನಮಗೆ ಇರ್ತಕ್ಕಂಥ ಎಲ್ಲ ವಿದ್ಯೆಗಳ ಒಂದು ಪ್ರತಿರೂಪನೇ ಅಮ್ಮ ಅಂತ ಅಂದ್ಕೊಂಡು. ಮಹಾಲಕ್ಷ್ಮಿ ದುಡ್ಡು ಮಾತ್ರ ಅಲ್ಲ ಸ್ನೇಹಿತರೆ, ಅಂದರೆ ಮಹಾಲಕ್ಷ್ಮಿ ಒಂದು ಸ್ವರೂಪ ಮಾತ್ರ ನೀವು ನೋಡಿರ್ತೀರಿ. ಈಗ ಲಕ್ಷ್ಮಿ ಸರಸ್ವತಿ ಕೂಡ ಅದರಿಂದ ಒಂದು ಅಂಶ ಆಗಿರ್ತದೆ. ಹಾಗಾಗಿ ಏನಂದರೆ ಆ ಅಮ್ಮ ಇರ್ತಕ್ಕಂಥ ಜಾಗಕ್ಕೆ ನಾವು ನೋಡಿದ್ರೆ ಭೂಮಿ ಮುಖಾಂತರ ಯಾಕೆ ಹಾಲು ತುಪ್ಪ ನಾವು ಹಾಕಿಸ್ಬೇಕು ಅಂತಂದ್ರೂ ಕೂಡ ಆ ಭೂಮಿ ಮುಖಾಂತರ ಹಾಲು ತುಪ್ಪಗಳನ್ನು ಹಾಕಿಸಿ ನಮ್ಮ ಇಷ್ಟ ನಿರ್ವಿಘ್ನವಾಗಿ ಈ ಮನೆ ನೆರವೇರಲಿನದಕ್ಕೆ ನಾವು ಮಾಡಿರ್ತೀವಿ ಸ್ನೇಹಿತರೆ. ಹಾಗೆ ಅದ್ರ ಮುಖಾಂತರ ನಾವು ನಮ್ಮ ಮಂತ್ರಗಳು ನೀವು ಹಾಲು ತುಪ್ಪ ಹಾಕ್ತೀವಿ, ನಾವು ಮಂತ್ರಗಳನ್ನು ಪಠನೆ ಮಾಡ್ತೀವಿ. ಆ ಮಂತ್ರಗಳ ಮುಖಾಂತರ ಪಂಚಭೂತಗಳ ನಂತರ ಅಲ್ಲಿಗೆ ಅಮ್ಮ ದೇವರಿಗೆ ಸೇರುತ್ತೆ ಅಂತ ನಮ್ಮದೊಂದು ಪರಿಕಲ್ಪನೆ, ಭಾವನೆ. ಅದು ಸತ್ಯ ಕೂಡ. ಯಾಕಂದರೆ ಈಗ ನೀವೇನು ಜನರಲ್ಲ ಹೇಳ್ತಾರೆ ನೋಡ್ರಿ, ಕೆಲವೊಬ್ಬರು ಈ ನಾಸ್ತಿಕರು ಇರ್ತಾರೆ, ಏನಕ್ಕೆ ಹೋಮ ಮಾಡಬೇಕು, ಏನಕ್ಕೆ ಹೋಮ ಮಾಡ್ತೀರಿ, ದುಡ್ಡು ವೇಸ್ಟು, ತುಪ್ಪ ವೇಸ್ಟು, ಅದ್ರ ಹಾಕೋದು ವೇಸ್ಟು. ಆಗ ನೀವು ತಪ್ಪು ತಿಳ್ಕೊಂಡಿದ್ರೆ ಸ್ನೇಹಿತರೆ, ಹೋಮ ಮಾಡಿರ್ತಕ್ಕಂಥ ಹೊಗೆ, ದಟ್ಸ್ ಫ್ಲೇಮ್, ಅದು ಹೋಗಿ ಪಂಚಭೂತಗಳಲ್ಲಿ ಆಕಾಶಕ್ಕೆ ಸೇರುತ್ತೆ, ಮೋಡಗಳಲ್ಲಿ ಆಗುತ್ತೆ. ಅದೇ ಮೋಡಗಳ ಕನ್ವರ್ಟ್ ಆಗಿ ನಮಗೆ ಮತ್ತೆ ಅದನ್ನು ಮಳೆ ರೂಪದಲ್ಲಿ ನಮ್ಮ ಭೂಮಿಗೆ ತಂದುಕೊಡೋ ಸ್ನೇಹಿತರೆ. ಇದು ಇರ್ತಕ್ಕಂಥ ಸತ್ಯ. ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ಅದರಲ್ಲಿ ಅರ್ಥ ಗೊತ್ತಿರಲ್ಲ, ಆಮೇಲೆ ಸರಿಯಾಗಿ ಸಂಸ್ಕಾರಗಳಿಲ್ಲ. ಸನಾತನ ಧರ್ಮಗಳಂದ್ರೇನು, ಅದರ ಪೂಜೆ ಪದ್ಧತಿಗಳಂದ್ರೇನು, ಸಂಸ್ಕಾರಗಳಂದ್ರೇನು, ಒಂದು ಮನೆ ಕಟ್ಟಲಿಕ್ಕೆ ನೋಡಿಸಿದ್ರೆ ಇಷ್ಟಕ್ಕೊಂದು ನಾನು ವಿಡಿಯೋ ಮಾಡಬೇಕಾಗಿ ಬಂದಿರತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂದರೆ ನಮ್ಮ ಜನರಿಗೆ ಇನ್ನೂ ಅದರ ಬಗ್ಗೆ ಸರಿಯಾಗಿ ಅರಿವಿಲ್ಲ, ತಿಳುವಳಿಕೆ ಇಲ್ಲ. ನಮ್ಮ ಕೆಲವೊಬ್ಬ ಜನ ನಮ್ಮನ್ನು ಮಿಸ್ಲೀಡ್ ಮಾಡ್ತಿರೋದಕ್ಕೆ ಅದು ಸಾಕ್ಷ್ಯ ಸ್ನೇಹಿತರೆ. ಹಾಗಾಗಿಂದ ಹಾಲು ತುಪ್ಪ ಹಾಕಿಸಿ ಪೂಜೆ ಮಾಡ್ತೀವಿ. ಅದು ಪೂಜೆ ಮಾಡಿದ್ಮೇಲೆ ಅಂದರೆ ಮನೆ ತಯಾರಿ ಅಂದರೆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಏನು ಬೇಕೋ ಅದನ್ನೆಲ್ಲ ನಾವು ಅಂದರೆ ಆಯುಧಗಳಿಗೆ ಪೂಜೆ ಮಾಡ್ತೀವಿ. ಆಯುಧಗಳಂದರೆ ಯಾರು ಅಂದರೆ ದುರ್ಗಾದೇವಿ, ಅಂದರೆ ನಥಿಂಗ್ ಬಟ್ ಒನ್ ಆಫ್ ದಿ ಪಾಯಿಂಟ್ ಶನಿ, ಅಂದರೆ ಕಬ್ಬಣ ಸಂಬಂಧಪಟ್ಟಿರ್ತಕ್ಕಂಥ ಶನಿಗೆ ಅದನ್ನು ಪೂಜೆ ಮಾಡಿ ಅಲ್ಲಿ ಮಾಡ್ತಕ್ಕಂಥ ಒಂದು ತರಕಾರಿಗೋ ಮೇಸ್ಲಿಗೊಂದು ಏನೋ ಒಂದು ದಕ್ಷಿಣೆ ಕೊಡ್ತಾರೆ. ಆಮೇಲೆ ಬಂದರಿಗೆ ಯಾಕೆ ಸ್ವೀಟ್ ಕೊಡಬೇಕು ಅಂತ ಕೆಲವೊಬ್ಬರು ಕೇಳಿದರು ಮೊನ್ನೆ ನನಗೆ. ಏನಾಗಿದೆ ಸ್ನೇಹಿತರೆ ಅಂದರೆ, ಈಗ ನನಗೆ ಒಂದು ಏನು ಸಣ್ಣ ಸಮಸ್ಯೆ ಅಂದರೆ, ಇಲ್ಲಿ ನಾನು ಇರೋ ದಾವಣಗೆರೆಯಲ್ಲಿ ಸ್ನೇಹಿತರೆ ಕ್ಲೈಂಟ್ಸು ಭಾಳಷ್ಟು ಇರೋದು. ಏನಾದರೂ ಕೆಲವೊಂದು ಬಾರಿ ನಾನು ಬೆಂಗಳೂರಿಗೆ ಬರ್ತೀನಿ, ಅವಶ್ಯಕತೆ ಆದರೆ ಕೆಲವೊಂದು ಬಾರಿ ಬರೋಕ್ಕಾಗೋದಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ ಪರ್ಸನ್. ಹಿಂಗಾಗಿ ಕೆಲವೊಬ್ರಿಗೆ ಏನಾಗಿದೆ ಅಂತಂದರೆ ಆನ್ಲೈನ್ ಕನ್ಸಲ್ಟ್ ಹೆಂಗೆ ತೊಗೊತಾರೆ ಸ್ನೇಹಿತರೆ ಅಂದರೆ, ಈ ಕಳೆದ ಜನವರಿ ತಿಂಗಳಿಂದ ಇಲ್ಲಿ ತನಕ ನಾನು ಹೆಚ್ಚು ಕಡಿಮೆ 40 ಭೂಮಿ ಪೂಜೆಗಳನ್ನು ನಾನು ವಾಟ್ಸಪ್ ವಿಡಿಯೋ ಮುಖಾಂತರ ಮಾಡಿಸ್ತೀನಿ ಸ್ನೇಹಿತರೆ. ಅಂದರೆ ಒಂದು ವಿಡಿಯೋ ಕಾಲಲ್ಲಿ ನಾನು ಎದುರುಗಡೆ ನಾನು ದೇವಸ್ಥಾನದಲ್ಲಿ ಅಥವಾ ನನ್ನ ಆಫೀಸಲ್ಲಿ ಕೂತ್ಕೊಂಡಿರ್ತೀನಿ, ನಾನು ಮಂತ್ರಗಳ ಪಠನೆ ಮಾಡ್ತಾ ಇರ್ತೀನಿ, ಅದರಿಂದ ಅವರಲ್ಲಿ ಪೂಜೆ ಮಾಡ್ತಿರ್ತಾರೆ. ಹಾಗಾಗಿ ಜನರಿಗೆ ಏನಂದರೆ ನಮ್ಮ ಮೇಲೆ ಒಂದು ನಂಬಿಕೆ, ನಿಜವಾಗ್ಲೂ
ಥ್ಯಾಂಕ್ಸ್ ಟು ಬೆಂಗಳೂರು ಜನ. ಬೆಂಗಳೂರು ಜನರಿಗೆ ನಾನು ಭಾಳ ಕೃತಜ್ಞನಾಗಿದ್ದೀನಿ. ಯಾಕೆ ಅಂತಂದರೆ ನಾನು ಇಷ್ಟಪಡ್ತಿದ್ದೀರ, ನನ್ನ ವಿಡಿಯೋಗಳನ್ನ ಇಷ್ಟಪಡ್ತಿದ್ದೀರ. ನೀವೇ ಪೂಜೆಗಳು ಮಾಡಿಸ್ಬೇಕು, ಯಾರು ಅರ್ಚಕರು ಸಿಗದೇ ಇದ್ದಾಗ ಕೂಡ ನೀವೇ ಪೂಜೆ ಮಾಡಿಸ್ಬೇಕು ಅಂತ ಒಂದು ನನ್ನ ಮೇಲೆ ಕಾನ್ಫಿಡೆನ್ಸ್, ಭರವಸೆ ಇಟ್ಟು ವಾಟ್ಸಪ್ ವಿಡಿಯೋ ಮುಖಾಂತರ ಕೂಡ ನಮ್ಮ ಮಂತ್ರಿಗಳೇ ಪೂಜೆ ಮಾಡಿಸೋ ಘಟನೆ ಈ ತಿಂಗಳಲ್ಲಿ ನಡೆದಿದೆ, 2 ತಿಂಗಳಲ್ಲಿ ನಡೆದಿದೆ ಸ್ನೇಹಿತರೆ. ಹಾಗಾಗಿ ನನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಟಿದ್ದೀರ ಅಂದರೆ ನಾನು ದೇವ್ರ ಮೇಲೆ ಭಾಳಷ್ಟು ನಂಬಿಕೆ ಇಟ್ಟು ಕೆಲಸಗಳನ್ನು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ಏನಾದರೂ ಕೆಲವೊಂದು ಬಾರಿ ಯಾಕೆ ಹೀಗಾಗುತ್ತೆ ಅಂದರೆ ಅಲ್ಲಿ ನಾವು ಮಂತ್ರಗಳು ಹೇಳ್ಬೇಕಾದ್ರೆ ಕೆಲವೊಂದೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೆ, ಹೀಗೆ ಮಾಡಿರಿ, ಹೀಗೆ ಮಾಡಿರಿ ಅಂತ ಹೇಳಿ ಮಾಡ್ತಿರ್ತಾರೆ. ಕೊನೆಗೆಲ್ಲ ಮಂಗಳಾರತಿ ಆದಮೇಲೆ ಸ್ವೀಟ್ ಯಾಕೆ ಕೊಡಬೇಕು ಅಂದರೆ ಬಂದಿರತಕ್ಕಂಥವ್ರು ಅವರ ಮನಸ್ಸುಗಳು ಸಿಹಿಯಿಂದ ಸಂತೃಪ್ತಿಯಾಗಿ ಮನಸ್ಸು ಆನಂದವಾಗಿ ಬಂದಿರತಕ್ಕಂಥವ್ರಿಗೆ ಪೂಜೆ ಮಾಡಿಸ್ತಕ್ಕಂಥವ್ರಿಗೆ ಅವರ ಜಾಗದಲ್ಲಿರ್ತಕ್ಕಂಥ ಮನೆ ಕಟ್ಟಲಿ, ನಿಮಗೆ ಶುಭವಾಗಲಿ, ಆಮೇಲೆ ಮನೆ ಯಾವುದೇ ತೊಂದರೆ ಇಲ್ಲದ ಹಾಗೆ ನಿರ್ಮಾಣ ಆಗಲಿ ಅಂತೇಳಿ ಒಂದು ಆಶೀರ್ವಾದ, ಬ್ಲೆಸ್ಸಿಂಗ್. ಅದರಲ್ಲಿ ಯಾರು ಬಂದಿರ್ತಾರೆ? ಕುಟುಂಬದವ್ರು, ಅಂದರೆ ಗಂಡ ಹೆಂಡತಿದ ಮೇಲೆ ಅವ್ರ ಕುಟುಂಬದವರು, ಬಂಧು ಹಿತೈಷಿಗಳು, ಫ್ರೆಂಡ್ಸು, ಸ್ನೇಹಿತರು ಎಲ್ಲರೂ ಬಂದಿರ್ತಾರೆ. ಹಾಗೂ ಜನರು ಏನಾಗುತ್ತೆ ಅಂದರೆ ಎಲ್ಲ ಸ್ವೀಟ್ಗಳನ್ನು ಕೊಟ್ಟ ಮೇಲೆ ಕೂಡ ನಾನು ಭೂಮಿ ಪೂಜೆ ವಿಡಿಯೋ ನೋಡಿರಿ, ಭಾಳಷ್ಟು ಡೀಟೇಲಾಗಿ ಭಾಳ ಸಫಿಷೆಂಟಾಗಿ ಮಾಡಿದ್ದೀನಿ. ಭಾಳ ನಿಮ್ಮ ಮನಸ್ಸು ಕ್ಲೀನಾಗಿ ಕೂತ್ಕೊಂಡು ನೋಡಿದ್ರೆ ಭೂಮಿ ಪೂಜೆ ಯಾವ ರೀತಿ ಮಾಡಿದ್ರು ಕೂಡ ಒಂದು ಹೇಳ್ಬೋದು ಅಂತಂದರೆ ನನ್ನ ಅನುಭವದಲ್ಲಿ ನೀವು ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ಪೂಜೆಗಳು ಮಾಡಿದರೆ ಯಾವ ಸಮಸ್ಯೆಗಳು ಬರೋದಿಲ್ಲ. 100ಕ್ಕೆ 80% 90% ಬರೋದಿಲ್ಲ. ಇದಕ್ಕೂ ಮೀರಿ ನನ್ನ ನಂಬರ್ ಇತ್ತು ಕೆಳಗಡೆ, ಕನ್ಸಲ್ಟಿಂಗ್ ಮಾಡಿರಿ, ಏನು ಬೇಕಾದ್ರೆ ತೊಗೊಳ್ರಿ ಮಾಡಿರಿ. ಇನ್ನೊಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ, ನಾನು ಯಾರಿಗೆ ಫೋನ್ಗಳನ್ನು ಮಾಡಿದಾಗ ಫ್ರೀಯಾಗಿ ಯಾರಿಗೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ನನಗೊಂದು ಕನ್ಸಲ್ಟಿಂಗ್ ಅಂತ ಚಾರ್ಜ್ ಇರ್ತದೆ. ನನಗೇನು ಜಾಸ್ತಿ ಇಲ್ಲ ಸ್ನೇಹಿತರೆ, ಎಲ್ಲರಿಗೂ 500 ರೂಪಾಯಿ ಮಾಡಿದ್ದೀನಿ ನಾನು ಅಷ್ಟೇ. ಒಂದು ಕನ್ಸಲ್ಟಿಂಗ್ 5 ರೂಪಾಯಿ ಮಾಡಿದ್ದೀನಿ. ಅಕಸ್ಮಾತ್ ಒಂದು ಕನ್ಸಲ್ಟಿಂಗ್ ತೊಗೊಂಡಾಗ ಏನಾರು ಅದ್ರ ಮಧ್ಯೆ ಲೋಪ ದೋಷಗಳು ಮಗದೊಂದು ಆದಾಗ ಕೂಡ ಏನಾರು ಫೋನ್ ಕಾಲ್ಸ್ ಮಾಡಿದ್ರೆ ವಾಟ್ಸಪ್ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನನಗೊಂದು ಜೀವನ ಅಂತ ಇರ್ತದೆ. ನಾನು ಇಷ್ಟಕ್ಕೊಂದು ವಿಡಿಯೋ ಮಾಡ್ತಾಯಿದ್ದೀನಿ, ಅದರಿಂದ 4 ಜನಕ್ಕೆ ಅನುಕೂಲ ಆಗಲಿ, ಅದರಿಂದ ನೀವು ಮಾಡಿಸ್ತೋರಿಗೆ 100% ಒಳ್ಳೆಯದಾಗ್ತದೆ, ಅದಕ್ಕೇನು ಡೌಟ್ ಇಲ್ಲ ಸ್ನೇಹಿತರೆ. ಹಾಗಾಗಿ ಅಂದರೆ ನೀವು ಯಾವುದೇ ಸೈಟುಗಳನ್ನು ತೊಗೊಳ್ರಿ, ಯಾವುದೇ ಮನೆಗಳನ್ನು ತೊಗೊಳ್ರಿ, ತೋಟಗಳನ್ನು ಮಾಡ್ಕೊಳ್ರಿ, ಅಡಿಕೆ ತೋಟಗಳು, ಮಗದೊಂದು ಬಾವಿ ತೆಗೆಸೋದು, ಬೋರ್ ತೆಗೆಸೋದು, ಪ್ರತಿಯೊಂದು ಕೂಡ ದೇವಮೂಲೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ಗುಂಡಿಗಳನ್ನು ತೆಗೆಸಿ ಮಾಡ್ತಕ್ಕಂಥ ಪೂಜೆ. ಆಮೇಲೆ ಈ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಹೊಲಗಳು, ಜಮೀನುಗಳು ತೊಗೊಂಡಾಗ ಸ್ನೇಹಿತರೆ ಅಂದರೆ ಭೂಮಿ ಮೇಲೆ ಮಾಡ್ತಾರೆ, ಅದು ಕೂಡ ತಪ್ಪೆ. ಮಿನಿಮಮೈಸ್ 1 ಅಡಿ ಆಳ ತೆಗೆಸ್ಬೇಕು. ಯಾಕಂದರೆ ಭೂಮಿಗೆ ಸಮರ್ಪಣೆ ಆಗ್ಬೇಕು ನಾವು ಮಾಡಿದ್ದು. ಯಾಕಂದರೆ ಭೂಮಿ ಪೂಜೆ ಮಾಡಿ ಬಂದುಬಿಡ್ತೀರಿ, ಅದ್ರ ಮೇಲೆ ಏನೋ ನಾಯಿಗಳು ಹೋಗುತ್ತೆ, ಮತ್ತೊಂದು ಹೋಗುತ್ತೆ, ಪಕ್ಷಿಗಳು ಅಡ್ಡಾಡ್ತಾರೆ, ಮನುಷ್ಯರು ಅಡ್ಡಾಡ್ತಾರೆ. ಆ ಫಲ ಏನು ತುಳಿತೀವಿ ನೋಡ್ರಿ ಕಾಲಿಂದ, ಆ ಕಾಲಿಂದ ತುಳಿದಾಗ ಅದು ಎನರ್ಜಿ ಎಲ್ಲ ಹೊರಟೋಗುತ್ತೆ. ಅದಕ್ಕೆ ಏನಂದರೆ ಅದು ಮಾಡಿದ ಮೇಲೆ ಭೂಮಿ ಪೂಜೆ ಮಾಡಿ ಮುಚ್ಚಿ ನಾವು ಕಾಂಕ್ರೀಟ್ ಹಾಕಿ, ಸಿಮೆಂಟು, ಮರಳು, ನೀರು ಮಿಕ್ಸ್ ಮಾಡಿ ಏನಂದರೆ ಅದನ್ನು ನಾವು ಹಾಕಿರ್ತಕ್ಕಂಥ ಭೂಮಿ ಪೂಜೆ ಮಾಡೋದು ಕಲ್ಲುಗಳನ್ನು ಮಿಕ್ಸ್ ಮಾಡ್ತೀವಿ. ಆಮೇಲೆ ಪೂಜೆ ಮಾಡಿ ಸಾಮಾನು ಕೂಡ ಹಾಕ್ತೀವಿ, ಅಂದರೆ ವಾಸ್ತುಪುರುಷ, ಪಂಚರತ್ನ, ನವರತ್ನ, ಹೂವುಗಳು ಇತ್ಯಾದಿಗಳೆಲ್ಲ ಅದ್ರಲ್ಲಿ ಹಾಕ್ತೀವಿ. ಅಂದರೆ ಭೂಮಿಯಲ್ಲಿ ಸಮರ್ಪಣೆಯಾಗಿ ನಮ್ಮ ಮುಂದಿನ ಅಂದರೆ ಮನೆ ಕಟ್ತಕ್ಕಂಥ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿಯಾಗಲಿ, ಚೆನ್ನಾಗಾಗಲಿ ಅಂತ ನಾವು ಬಯಸ್ತೀನಿ. ಹಾಗಾಗಿ ಈ ದಿನ ಈ ವಿಡಿಯೋ ಮಾಡತಕ್ಕಂಥ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತಾನೆ ತನಕ ಎಲ್ಲ ನನ್ನ ಸ್ನೇಹಿತರಿಗೆ, ನನ್ನ ಬಂಧುಗಳಿಗೆ ಹಾಗೂ ವಿಶೇಷವಾಗಿ ನನ್ನ ಬೆಂಗಳೂರು ಫ್ರೆಂಡ್ಸ್ಗಳಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ಹರೇ ಕೃಷ್ಣ.